ಶಿವ ಮುದ್ದು ಸಂಸಾರ ವ್ಲಾಗ್ಸ್. ನೋಡಿ ಮಮ್ಮಿ ಹೊಸ ಸೀರೆ ಹಾಕಿದ್ದಾರೆ. ಅವರ ಬ್ಲೌಸ್ ಎಲ್ಲ ಹೊಸ ಹೊಸ ಡಿಸೈನ್. ಇದು ಫಸ್ಟ್ ಟೈಮ್ ಅವ್ರು ಈ ಥರ ಹೊಲಿಸಿದ್ದು ಬ್ಲೌಸ್ ಅಲ್ಲ ಮಮ್ಮಿ. ಸಾರಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಕೇಳಲಿಕ್ಕಿಲ್ಲ ಸೌಂಡ್. ನಮ್ಮ ಮನೆ ಎದುರು ಕನ್ಸ್ಟ್ರಕ್ಷನ್ ಆಗ್ತುಂಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ಬ್ಲಾಗ್ಸ್. ಗೈಸ್, ಎಂತ ಗೊತ್ತಾ, ನಿನ್ನೆ ನನ್ನ ಬ್ಲಾಗ್ ಅರ್ಧ ಕಂಪ್ಲೀಟ್ ಆಗಲಿಲ್ಲ, ಕಟ್ಟಾಯಿತು. ನಾನು ನಿನ್ನೆಲ್ಲ ಇಲ್ಲಿಗೆಲ್ಲ ಹೋಗಿ ಬಂದು ಅಲ್ಲಿಗೆಲ್ಲ ಸ್ವಲ್ಪ ಪರ್ಸನಲ್ ವರ್ಕ್ ಉಂಟು ಅಂತ ಹೇಳಿದೆಲ್ಲ, ಅಲ್ಲಿಗೆ ಹೋಗಿ ಬಂದೆಲ್ಲ ಕೆಲಸ ಎಲ್ಲ ಆಯ್ತು. ಮತ್ತೆ ನಮ್ದು ಇದ್ರದ್ದು ಎಂತ ಹೇಳುದು, ಅದೇ ಇನ್ಶೂರೆನ್ಸ್ ಎಲ್ಲ ಉಂಟಲ್ಲ, ಇನ್ಶೂರೆನ್ಸ್ ಎಲ್ಲ ಕ್ಲೋಸ್ ಎಲ್ಲ ಆಯ್ತು. ಅದು ಮತ್ತೆ ಪೋಸ್ಟ್ ಆಫೀಸಲ್ಲಿ ಸ್ವಲ್ಪ ಎಲ್ಲ ಅಮೌಂಟ್ ಎಲ್ಲ ಇತ್ತು, ಅದೆಲ್ಲ ಕ್ಲೋಸ್ ಆಯ್ತು. ಅದೆಲ್ಲ ಇವರೇ ಹಾಕಿದ್ದು ಎಲ್ಲ ಹಾಗೆ ಎಲ್ಲ ಅದೆಲ್ಲ ಆಯ್ತು, ಎಲ್ಲ ಮುಗೀತು. ಇನ್ನು ನಾನು ಬಂದು ನೋಡಿ ಇಲ್ಲಿ ನಿಮ್ಮ ಜೊತೆ ಸ್ವಲ್ಪ ಕುತ್ಕೊಂಡು ಸಿಕ್ಕಾಟಲ್ಲಿ ಮಾತಾಡಿ ಆದ್ಮೇಲೆ ಸ್ವಲ್ಪ ಮನಸ್ಸು ಚೇಂಜ್ ಆಯ್ತು. ಯಾಕೆ ನನಗೆ ಒಂದು ನೈಟಿ ಎಲ್ಲ ಬೇಕಿತ್ತು, ನೈಟ್ ಹಾಕ್ಲಿಕ್ಕೆ ನೈಟಿ ಎಲ್ಲ ಇಲ್ಲ ಆಯ್ತು. ಅಂದ್ರೆ ಇತ್ತು ಸ್ವಲ್ಪ, ಅದೆಲ್ಲ ಈಗ ಟೈಟ್ ಆಗ್ತದೆ, ಮತ್ತೆ ಎಲ್ಲ ಅಳತು ಕೂಡ ಆಗಿದೆ. ಹಾಗೆ ಪುನಃ ನಾವು ಸಾಗರಿಗೆ ಹೋದದ್ದು. ಹಾಗಾಗಿ ಇವರ ಹತ್ರ ಹೇಳಿದೆ ಹೋಗುವ ಅಂತೇಳಿ, ಇವರು ಹೇಳಿದ್ರು ಹೋಗುವ ಅಂತ. ಹಾಗೆ ಇದೇ ಮಾಡಲಿಲ್ಲ, ನಾನು ಬ್ಲಾಗ್ ಏನು ಮಾಡಲಿಲ್ಲ. ತುಂಬ ಬೇಜಾರಾಯ್ತು ವಿಷಯ, ಅದು ಕಂಟಿನ್ಯೂ ಆಗಲಿಲ್ಲ ಬ್ಲಾಗ್, ಅಲ್ಲಿಗೆ ಸ್ಟಾಪು. ಎಷ್ಟು ಅರ್ಧ ವಿಡಿಯೋ ಆಗಿದೆ. ಎಷ್ಟು ಚಂದ ನೈಟಿ ಎಲ್ಲ ಬಂದಿದೆ ಗೊತ್ತುಂಟ, ಅದೊಂಥರ ಎಂಥ ನೈಜೀರಿಯಾ ನೈಟಿ ಅಂಥದ್ದೆಲ್ಲ. ನಾನೊಂದು 4 ನೈಟಿ ತಗೊಂಡಿದ್ದೇನೆ, ತುಂಬ ಸೂಪರ್ ಉಂಟು. ಅದೆಲ್ಲ ಟ್ರೆಂಡಿಂಗ್. ನಾನು ಒಳ್ಳೆ ನೈಜೀರಿಯಾ ನೈಟಿ ತೆಗಿಂತ ಹೇಳಿದ್ದು, ಅದು ಬೇಡ, ಅದು ಹಾಕ್ಲಿಕ್ಕೆ ಒಳ್ಳೆ ಆಗುದಿಲ್ಲ ಅಂತ. ಬೇರೆ ಡಿಸೈನ್ ಎಲ್ಲ ಆಗಿ ಸೈಡ್ ಎಲ್ಲ ಪಟ್ಟಿ ಎಲ್ಲ ಚಂದ ಉಂಟು, ತುಂಬಾ ಸೂಪರ್ ಇತ್ತು. ಮತ್ತೆ ಅದು ಸಹ ತೆಗ್ದಿದ್ದೇನಲ್ಲ 2 ನೈಟಿ, ಹಾಗೆ ಅದು 2 ನೈಟಿ ಮತ್ತೊಂದು 2 ನೈಟಿ ತಕೊಂಡೆಲ್ಲ ಆಯ್ತು. ಬ್ಲಾಗ್ಗೆ ಕಂಟಿನ್ಯೂ ಮಾಡಲಿಲ್ಲ. ಸೊ ಅದಕ್ಕೆ ಈಗ ಬೆಳಿಗ್ಗೆಯಿಂದ ಇದು ನೆಕ್ಸ್ಟ್ ಡೇ ಇದು ಬ್ಲಾಗ್. ಇದನ್ನು ಸಪ್ರೇಟ್ ಆಗ್ತೀವಿ ನಾವು, ಯಾಕೆ ಹೇಳಿದ್ರೆ ಇದನ್ನು ಅದರೊಟ್ಟಿಗೆ ಬೇಡ. ಹಾಗೆ ನಾವು ಇಲ್ಲಿ ಕಟೀಲಿಗೆಲ್ಲ ಹೊರಟರು ಕಂಪನಿಗೆ ಹೋಗಿ ಬರುವ ಅಂತ. ಮತ್ತೆ ಇದು ನೋಡಿ, ಈ ಸಾರಿ ಆ್ಯನಿವರ್ಸರಿದು ಸೆಕೆಂಡಿನ ಸಾರಿ, 2ನೇ ಸಾರಿ ರಿಸೆಪ್ಷನ್. ಆ್ಯನಿವರ್ಸರಿ ಫಸ್ಟ್ ಸಾರಿ ನೀವು ನೋಡಿದ್ದೀರಾ, ರಿಸೆಪ್ಷನ್ ಸೆಲೆಬ್ರೇಷನ್ ಸಾರಿ. ಮತ್ತೆ ಇದೊಂದು ನೋಡಿ, ಇದು ಇವ್ರದ್ದು ಕೂಡ ಹೊಸತ್ತು ನೋಡಿ, ಈ ರೀತಿ ಉಂಟು. ಇದು ಇದಕ್ಕೆ ಆನಿವರ್ಸರಿ ತೆಗೆದದ್ದು ಅಲ್ಲ, ಇದು ರಿಸೆಪ್ಷನ್ಗೆ. ರಿಸೆಪ್ಷನ್ ಆಯ್ತು, ರಿಸೆಪ್ಷನ್ ಆ್ಯನಿವರ್ಸರಿಯಾಗಿ ಅದಕ್ಕೆ ರಿಸೆಪ್ಷನ್ ತಗೊಂಡರು. ಇದು ಪ್ಯಾಂಟ್ ನೋಡಿ, ಗಿಫ್ಟ್ ಪ್ಯಾಂಟ್. ಇದು ಮುಂದೆ ಗಿಫ್ಟ್ ಪ್ಯಾಂಟ್ ಒಳ್ಳೆ ಉಂಟಲ್ಲ, ಹಾಗೆಲ್ಲ ಆಯ್ತು. ಮತ್ತೆ ಮಕ್ಕಳನ್ನು ನೋಡಿದ್ರು, ಮಕ್ಕಳದ್ದು ಹಳೆ ಪಾತ್ರೆ ಒಂದು ಬ್ಲಾಗ್ ಒಂದು ಸ್ಟಾರ್ಟ್ ಮಾಡಿ ಅಂತ ಅವರದ್ದೇ ಲೋಕದಲ್ಲಿ ಫೋಟೋ ಎಲ್ಲ ತೆಗೆದುಕೊಂಡು ಹಾಗೆ ನಾವು ಹೊರಡ್ತೇವೆ. ಆಯ್ತಾ, ಬಾಯ್. ನೋಡಿ, ಅವಳು ನನ್ನದು ಕಾಪಿ ಮಾಡಿ ನನ್ನ ಡ್ರೆಸ್ ಹಾಕಿದವಳು, ಅದೇಂತ ತಿಂಡಿಲ್ಲ ಕಾಪಿ ಮಾಡಿದವಳು. ಹೇಳ್ತಿದ್ದಲ್ಲ. ನಾನು ಫಸ್ಟ್ ಇದು ತೆಗೆದಿಟ್ಟೆ, ಅದಕ್ಕೆ ಅವಳು ಕಾಪಿ ಮಾಡಿದ್ದು. ಮತ್ತೆ ಇದು ಕಾಪಿ ಪೇಸ್ಟ್. ಇವಾಗ ಡ್ಯಾಡ್ ನೋಡಿ, ಇದೆಲ್ಲ ನಮ್ಮ ಶಾಪ್ ಇದೆ. ಈಗ ಡ್ಯಾಡ್ ನನಗೆ ಅವಳನ್ನು ಆಚೆ ಈಚೆ ಹಾಕಿದ್ಲು, ಹಾಕಿದ್ಲು ನನ್ನ ಹಾಗೆ ಹಾಕಿದ್ಲು. ಅದಕ್ಕೆ ನಾನು ಹೇಳೋದು ಬೇಡ, ಹೀಗೆ ಹಾಕೊಂಡು ಎಷ್ಟು ಚಂದ ಕಾಣ್ತದಲ್ಲ ಈಗ ನೋಡಿ, ಸ್ಮಾರ್ಟ್ ಹುಡುಗಿ. ಸರಿ ಈಗ ಮಾಡು, ಈಗ ಸರಿ ಕೊಡಿಸಿ ಸರಿ, ಎಷ್ಟು ಚಂದ ಕಾಣ್ತದೆ ನೋಡಿ. ಇದೆಲ್ಲ ನಮ್ಮ ಶಾಪ್ ಇದೆ ಅಲ್ಲ, ಪೀಸ್ ಎಲ್ಲ ಇತ್ತಲ್ಲ, ಅದರದ್ದೆಲ್ಲ ಇವರು ಸ್ಟಿಚ್ ಮಾಡಿದ್ವಿ. ನಾವು ಈಗ ಹೋಗೋದು ಗೈಸ್, ಸ್ವಲ್ಪ ಲೇಟ್ ಆಯ್ತು ಹೊರಡುವಾಗ, ಹಾಗೆ ಈಗ ಹೊರಟದು. ಲೇಟಾಗಿ ಹೋದರೆ ರಶ್ ಎಲ್ಲ ಕಡಿಮೆ ಆಗ್ತದಲ್ಲ, ಅದಕ್ಕೋಸ್ಕರ. ಆಮೇಲೆ ನಾವು ಮುಂದೆ ಸಾಕ್ತಾ ಇರುವಾಗ ಚಿನ್ನದ ಬ್ಯಾನರ್ ಎಲ್ಲ ನೋಡಿದೆವು. ಬ್ಯಾನರಲ್ಲಿ ಬ್ಯಾನರ್ ಮುಂದೆ ಸಾಕ್ತಾ ಬರುವಾಗ ಚಿನ್ನವರ ಸ್ಕೂಲ್ ಬ್ಯಾನರಲ್ಲಿ ಎಲ್ಲ ಫೋಟೋ ಎಲ್ಲ ಉಂಟು, ಚಿನ್ನಿನ ಫೋಟೋ ಎಲ್ಲ ಉಂಟು. ಹಾಗೆ ನೋಡಿ ಖುಷಿ ಆಯಿತು. ಮುಂದೆ ಬರ್ತಾ 2 ಬ್ಯಾನರಲ್ಲಿ ನೋಡಿದೆವು, ಸ್ಕೂಲಿದು ಬ್ಯಾನರಲ್ಲಿ ಚಿನ್ನ ಎತ್ತು ಕಾಣ್ತಾಳೆ ಬ್ಯಾನರಲ್ಲಿ. ಲಾಸ್ಟ್ ಟೈಮ್ ಅದು ವಿಡಿಯೋದಲ್ಲಿ ಮಾತಾಡಿದ್ಲು, ಎಂತ ಈ ಚಿನ್ನ ನೆನಪುಂಟ, ನನ್ನ ಬ್ಯಾನರಲ್ಲಿ ಫೋಟೋ ಬರ್ತದೆ ಅಂತ. ಹಾಗೆ ಆಯ್ತು. ಆ ವಿಡಿಯೋ ನೋಡಿ ಅವಳಿಗೆ ತಮಾಷೆಗೆ ಏನೋ ಹೇಳಿದ್ದು, ನನ್ನ ಬ್ಯಾನರಲ್ಲಿ ಒಂದು ಫೋಟೋ ಬರ್ತದೆ ನೋಡಿ ಅಂತ, ಎಂಥದೋ ಒಂದು ವಿಷಯಕ್ಕೆ. ಆ ವಿಡಿಯೋ ನೋಡಿದವರಿಗೆ ನೆನಪಿರ್ಬೋದು, ಅದಕ್ಕೆ ನನಗೆ ನೆನಪುಂಟು. ನಾನು ನಿಮಗೆ ಹೇಳುದು, ಗೊತ್ತಿರೋರು ಕಮೆಂಟ್ ಹಾಕಿ ಅಂತ. ಹಾಗೆ ಈಗ ಹೊರಟದು ಗೈಸ್. ಮತ್ತೆ ತುಂಬ ಬಿಸಿಲು, ಅಷ್ಟು ಬಿಸಿಲು ಉಂಟು.
ನಾವು ಬರುವಾಗ ರಿನೋವೇಷನ್ ಆಗ್ತಿತ್ತು, ಈಗ ಫುಲ್ ಆಯ್ತಿದ್ದು. ಈಗ ನಾವು ಕಟೀಲಿಗೆ ಬಂದು ರೀಚ್ ಆದ್ವಿ ಫ್ರೆಂಡ್ಸ್. ಈಗ ದೇವರಿಗೆ ಮಲ್ಲಿಗೆ ತಗೊಳ್ತಿದ್ದೇವೆ. ತಗೊಂಡು ಬಂದ್ರು ಮಲ್ಲಿಗೆ. ಪೂಜೆ ಎಲ್ಲ ಆಯಿತು. ಮತ್ತು ಪೂಜೆ ಎಲ್ಲ ಆಗಿ ಪ್ರಸಾದ ಎಲ್ಲ ಸಿಕ್ಕಿ ಇನ್ನು ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಊಟ ಮಾಡಿ ಬರ್ತೇವೆ. ಅದು ನೆಮ್ಮದಿ ಆಯಿತು ಬಂದು ತುಂಬ ಶಕ್ತಿ ಇತ್ತು. ಇಲ್ಲಿ ಬರಬೇಕಾದ್ರೆ ಕೆಲವು ವಿಘ್ನಗಳು ಬಂತು, ಅದನ್ನು ನಿವಾರಿಸಿಕೊಂಡು ಬಂತು. ಹಾಗಾಗಿ ದೇವರಲ್ಲಿ ಎಲ್ಲ ಬೇಡಿಕೊಂಡು ಎಲ್ಲ ಮಕ್ಕಳು ಕೂಡ ಇತ್ತು. ಎಲ್ಲ ಒಳ್ಳೆಯದಾಗಿ ಆಗೋದೆಲ್ಲ ಒಳ್ಳೆಯದು. ಇನ್ನು ಊಟಕ್ಕೆ ಹೋಗುವ. ಸೊ ಈಗ ನಾವು ಇಲ್ಲಿ ಊಟಕ್ಕೆ ಹೋಗ್ತಿದ್ದೇವೆ. ಅಲ್ಲಿ ಡ್ಯಾಡಿ ಮಮ್ಮಿಯಿಂದ ಬರ್ತಾ ಇದ್ದಾರೆ. ಅನ್ನ ಪ್ರಸಾದ. ಇವತ್ತು ಇಲ್ಲಿ ಮದುವೆ ಉಂಟು, ಹಾಗೆ ಇಲ್ಲಿ ಜನ ಸಾಗರ ಉಂಟು ಮದುವೆ ಇಲ್ಲಿ. ಅದು ವಿಡಿಯೋ ಅದು ಮತ್ತೆ ಗಾರ್ಡನ್ ಅದೇ ಫ್ರೆಂಡ್ಸ್, ಅದೇ ಗಾರ್ಡನ್, ನೋ ಚೇಂಜಸ್. ಇವಳು ನೋಡಿ, ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಇದ್ದನು ಹಾಗೆ ಹುಟ್ಟಿದ್ದಳು. ಅದು ಪೋಯಮ್ ಯಾವುದಂತ ಹೇಳಿದ್ರು ಕಮೆಂಟಲ್ಲಿ ಹಾಕಿ. ಅದು 10th ಸ್ಟ್ಯಾಂಡರ್ಡ್ನವರಿಗೆಲ್ಲ ಇರ್ತದೆ, ಐ ಮೀನ್ ಇತ್ತು. ಸ್ವಲ್ಪ ಹೊತ್ತು ಕುತ್ಕೊಂಡು ಮತ್ತೆ ಹೋಗುವ ಅಂತ. ಊಟ ಎಲ್ಲ ಆಯಿತು ನಮ್ಮದು. ಮತ್ತೆ ಕುತ್ಕೊಂಡು ಹೋಗುದು. ಎಂತ ನಿಮ್ಮದು? ಅವಳಿಗೆ ಮಾತಾಡಲಿಕ್ಕೆ ಎಲ್ಲರ ತಲೆಯಲ್ಲಿ ಮಲ್ಲಿಗೆ ಹೂವು ಉಂಟು ನೋಡಿ. ನನ್ನ ತಲೆ ಇಲ್ಲ. ನಿಮ್ಮ ತಲೆಯಲ್ಲಿ ಉಂಟು. ಇವರ ಕಿವಿಯಲ್ಲಿ ಇಟ್ಟರೆ ಆಯಿತು ಮಲ್ಲಿಗೆ. ಇವಳ ನಮ್ಮ ಮನೆಯಲ್ಲಿ ಮುಡ್ದುಕೊಂಡು ಬಂದದ್ದು ಮಲ್ಲಿಗೆ ಹೂವು. ಇವರು ತಂದಿದ್ರು. ಮತ್ತು ಇಲ್ಲಿ ಕೂಡ ಸಿಕ್ಕಿತ್ತು ಮಲ್ಲಿಗೆ. ಬಟ್ ನಮ್ಮನ್ನು ಮೂವರನ್ನು ನೋಡಿ ದೊಡ್ಡ ದೊಡ್ಡದ ಗೊತ್ತಿದ್ದಾರೆ ಮಲ್ಲಿಗೆ. ನಿಮಗೆಲ್ಲ ತೋರಿಸಿದ ನೋಡಿ, ಒಳಗೆ 2 ಸೈಡ್ ದೊಡ್ಡದು ಉಂಟಿದೆ. ನೋಡಿ ಫ್ರೆಂಡ್ಸ್, ಈಗ ಮಾವಿನ ಹಣ್ಣು ತೆಗಿಲಿಕ್ಕೆ ಮರ ಕತ್ತುತ್ತಿದ್ದಾಳೆ. ಫ್ರೆಂಡ್ಸ್, ಮಾವಿನ ಮರದಲ್ಲೆಲ್ಲ ಇರುವೆ ಇರ್ತದಲ್ಲ ಯಾವಾಗ, ಅದು ಯಾಕೆ ಅಂತ ನೀವು ಹೇಳಿ. ಅಷ್ಟು ಮಂಡೆ ಇಲ್ಲ, ಅಷ್ಟು ಸಿಹಿ ಇರುವುದಕ್ಕೆ ಹೋಗುದು. ಅದು ಈಗ ಮಾವಿನಕಾಯಿ ಇಲ್ಲದ ಮರದಲ್ಲಿ ಸಹ ಇರ್ತದೆ. ಅದು ನೋಡಿ ಹೇಗುಂಟಂತ ನೋಡಿ. ಇದು ಕಲರ್ ನೋಡಿ, ಇಲ್ಲಿ ರೆಡ್ ರೆಡ್ ಆಗಿದೆ, ಆದರೆ ಹಣ್ಣಾಗಿಲ್ಲ. ಬೆಗ್ಲು ಹೊರಗಿನ ತರಬೇಕಂತಲ್ಲಿ ಇಲ್ಲ ಇತ್ತು ಈ ಸತಿ. ಅಷ್ಟು ಸಿಕ್ಕಿದೆ ನಮ್ಮ 4-5 ಮರದಲ್ಲಿ. ಇನ್ನೂ ಸಹ ಉಂಟು. ಈಗೆಲ್ಲ ಇವಳು ತಗೊಂಡು ಬರ್ತಾಳೆ, ಮತ್ತೆ ಸಿಗುವ. ನೋಡಿ ಇಲ್ಲಿ ಕುತ್ಕೊಂಡು ಈಗ ತಿಂತಾ ಇದ್ದಾರೆ. ಇವಳು ಇಲ್ಲಿ ತಗೊಂಡು ಬರ್ತಾ ಇದ್ದಾಳೆ ಒಂದೊಂದು. ನಮ್ಮ ಮರದಿ ನೀವು ಒಳ್ಳೆದಿ ನನ್ನ ಕೈ ಹಿಂದಿಲು ಪದಾರ್ಥ ಮಾಡುದು, ಜ್ಯೂಸ್ ಮಾಡುದು, ತಿನ್ನೋದು. ಇಡೀ ನಮ್ಮ ಮನೆ ಮಾವಿನ ರಾಜ ಆಗಿದೆ, ಮಾವಿನ ಹಣ್ಣಿನ ರಾಜ. ಇಲ್ಲಿ ಒಳ್ಳೆ ಗಾಳಿ ಬರ್ತದೆ ಫ್ರೆಂಡ್ಸ್. ಇಲ್ಲಿ ತುಂಬಾ ಖುಷಿ ಆಗ್ತದೆ ನಮಗೆ. ಮತ್ತೆ ನಮ್ಮ ಮನೆ ಹತ್ರದವರು ಸಹ ಕೊಡ್ತಾ ಇದ್ದಾರೆ. ಅವರು ಸಹ ಕೊಟ್ಟರು, ತುಂಬಾ ಕೊಟ್ಟಿದ್ದಾರೆ ಪಾಪ. ಅದು ಹಣ್ಣಾಗಿದ ಒಂದು ಹಣ್ಣು ಆಗ್ತಾ ಉಂಟು, ಅದು ಹಣ್ಣಿಗೆ ಇಟ್ಟಿದ್ದಾರೆ. ಅಕ್ಕಿಡಪ್ಪೆಯಲ್ಲಿ ನಾವು ಇಲ್ಲಿ ನಮ್ಮ ಮಾವಿನ ಹಣ್ಣು ಕುತ್ಕೊಂಡು ನೋಡುವ ಫ್ರೆಂಡ್ಸ್. ಈಗೆಲ್ಲ ಬಂದದಷ್ಟೇ, ಸ್ವಲ್ಪ ಹೊತ್ತಾಯಿತು ಬಂದು ಟೀ ಎಲ್ಲ ಕುಡ್ದಾಯಿತು. ಮತ್ತು ಕೊಚ್ಚಿನ ಬೇಕರಿಂದ ಪಪ್ಸ್ ಅದೆಲ್ಲ ತಂದೆವು, ತಿಂದಾಯಿತು. ಹಾಗೆ ಇಲ್ಲಿ ಗಾಳಿಗೆ ಕುತ್ಕೊಂಡದ್ದು ಸ್ವಲ್ಪ ಖುಷಿ ಆಗ್ತದೆ. ಎಂಥ ಗಾಳಿ ಬರ್ತದೆ ಗೊತ್ತುಂಟ, ನ್ಯಾಚುರಲ್ ಗಾಳಿ ಇದೆ. ಮಾವಿನನ್ನು ತೆಗಿತಿದ್ದಾರೆ ಗಾಯ್ಸ್. ಅದಕ್ಕಂತ ಹೇಳಿ ನೆಟ್ ನೆಟ್ ಹಾಂ ಎಲ್ಲ
ಇದೆಲ್ಲಿ ಉಂಟಾ? ಹಾಂ 2 ಉಂಟು ನೋಡಿ ಇಲ್ಲಿ 2 ಸ್ವಂತದ್ದು. ಟಾಪಲ್ಲಿ ಉಂಟು ಡ್ಯಾಡಿ. ಈಗ ಈ ಡ್ಯಾಡಿ ಕಾಯಿ ತೆಗೆಯೋದು ಅಲ್ಲಿ ಮೇಲೆಗೆ ಇಲ್ಲಿ ಕಾಯಿ ಅಲ್ಲ ಆಯ್ತಾ ತುಂಬ ಏನು ಎಷ್ಟು ಕೆ ಜಿ ಕೆಳಗಿಡ ಅಂತೆ ಇಷ್ಟು ಫ್ರೆಂಡ್ಸ್ ನೋಡಿ ಇಲ್ಲಿ ಉಂಟು. ಕೆಳಗಿಡ ಸ್ವೀಟ್ ಎಲ್ಲ ಇಲ್ಲಿ ಉಂಟು. ಸ್ವಲ್ಪ ನಮ್ಮ ಮನೆ ಆಚೆ ಮನೆಯವರಿಗೆ ಕೊಡೋದು ಸ್ವಲ್ಪ. ಎಲ್ಲ ಅಡ್ಡಾಗಿದೆ ಒಳ್ಳೆಗೆ ಎಲ್ಲ ಸ್ವಲ್ಪ ಕಾಯಿ ಆಗ್ತದೆ. ಈಗ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ ಬೆಳಿಗ್ಗೆಯಿಂದ. ನಾನು ಮಾತಾಡೋದು ಸ್ವಲ್ಪ ಮೆಲ್ಲ ಆಗ್ತದೆ ಈಗೀಗ. ಅದು ಎಂತ ಗೊತ್ತುಂಟು, ಇಲ್ಲಿ ಅಲ್ಲಿ ಹಂಸ ಉಂಟು. ನಾವು ಮಾತಾಡುವಾಗ ವಾಯ್ಸ್ ಅದಕ್ಕೆ ನಾವು ಮೆಲ್ಲ ಮಾತಾಡೋದು ಮತ್ತು ಒಮ್ಮೆಲೆ ರೈಸ್ ಆಗೋದು. ಇಲ್ಲಿ ಒಮ್ಮೆಗೆ ಇಲ್ಲಿ ಒಂದು ಪ್ಲೇಸಿಗೆ ಬಂದದ್ದು, ಅದು ತುಂಬ ಟರ್ನ್ ಉಂಟು. ಹಾಗೆ ಎಂಥವಲ್ಲ ಬಾರಿ ನಾವು ಜಾಗೃತಿಯಲ್ಲಿ ಮಾತಾಡೋದು ಆಯಿತಾ. ಸ್ವಲ್ಪ ಧೈರ್ಯ ಕಮ್ಮಿ ನನಗೆ. ಇಲ್ಲಿ ಟರ್ನಲ್ಲಿ ಎಲ್ಲ ತುಂಬ ಎತ್ತರಿಗೆ ಆಗ್ತದೆ ಗೈಸ್ ನನಗೆ. ಮತ್ತು ಎಂತ ಮಾಡೋದು, ಇವರು ಹೋಗು ಅಂತ ಹೇಳಿದ್ರೆ ಹಾಗೆ ಬಂದದ್ದು ನೋಡಿ. ಈಗ ಸಹ ಹಾಗೆ ಆಗ್ತದೆ. ಮತ್ತು ಇಲ್ಲಿ ಬಂದದ್ದು ಯಾಕೆ ಹೇಳಿದರೆ ಇಲ್ಲೆಲ್ಲ ಕೆಲವು ನನಗೆ ಶೂಟಿಂಗ್ ಎಲ್ಲ ಉಂಟು ಮುಗಿಸಿ ಮತ್ತೆ ನಿಮಗೆ ಸಿಗ್ತೇನೆ, ಹಾಗೆಲ್ಲ ವಿಡಿಯೋ ಎಲ್ಲ ಮಾಡುವ ಅಂತೇಳಿ. ನಾಳೆ ಕೂಡ ಬೇರೆ ಒಂದು ಉಂಟು, ಒಂದು ಪ್ರೋಗ್ರಾಮ್ ಉಂಟು. ಅದು ಎಲ್ಲಿಗೆ ಹೋಗುದು ಅಂತೇಳಿ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ಆಯಿತಾ. ಮತ್ತು ಕಂಟಿನ್ಯೂ ಈಗ ವ್ಲಾಗ್ ಆಗ್ತಿದ್ದೇನೆ. ಈಗ ಒಂದು 4 ದಿನಕ್ಕೆಲ್ಲ ವ್ಲಾಗ್ ಬರ್ತಾ ಉಂಟು. ಮತ್ತು ಬೇಜಾರು ಮಾಡಬೇಡಿ ಆಯಿತಾ ಯಾರು ಕೂಡ. ಇವತ್ತೊಂದು ಕಮೆಂಟ್ ಬಂದಿದೆ ನನಗೆ, ಮೇಡಮ್ ಡೈಲಿ ವ್ಲಾಗ್ ಹಾಕಿ ಅಂತ. ಡೈಲಿ ಆಗೋದಿಲ್ಲ ಗೈಸ್ ಹಾಕ್ಲಿಕ್ಕೆ, 2-3 ದಿನಕ್ಕೊಮ್ಮೆ ವ್ಲಾಗ್ ಬರ್ತಾರೆ. ಮತ್ತು ಏನಂತ ಹೇಳಿದರೆ ನೋಡಿ, ಶಾರ್ಟ್ಸ್ ಹಾಕ್ತೇನೆ ನಾನು ಆಯಿತಾ. ನೀವು ಶಾರ್ಟ್ಸ್ ನೋಡಿ ಎಲ್ಲ ಆನಂದಿಸಿ ಹಾಗೆ ಹೇಳಿದ್ದು ಆಯಿತಾ. ಹಂಪು ಬಂತು ನೋಡಿ, ಇದೇ ಕಷ್ಟ ಇದೆ ತುಂಬ. ಇಲ್ಲ ನಾವು ಮಾತಾಡುವಾಗ ನಿಮಗೆ ಕೇಳಲಿಕ್ಕಿಲ್ಲ, ಅದಕ್ಕೋಸ್ಕರ. ಮತ್ತು ಚಿನ್ನು ಸ್ವೀಟಿ ನಾನು ಸೇಮ್ ಡ್ರೆಸ್ ಹಾಕಿದ್ದೀವಿ ಇವತ್ತು. ಯಾಕೆ ಅಂತ ಕಮೆಂಟ್ ಮಾಡಿ. ಮೊನ್ನೊಂದು ಫೋಟೋಕ್ಕೆ ಹಾಕಿದ್ದೆವು, ಹಾಗೆ ಇದು ಯಾರ್ದು ಫೋಟೋ ಅಂತೇಳಿ ಅದಕ್ಕೆ ಕಮೆಂಟ್ ಬಂದಿದೆ. ಚೈಲ್ಡ್ಹುಡ್ ಫೋಟೋ ಒಂದು ಹಾಕಿ ಇದು ಯಾರು ಅಂತ ತಿಳಿಸಿ ಅಂತ ಹೇಳಿದಕ್ಕೆ ಒಂದು 5 ಕಮೆಂಟ್ ಆಗಲೇ ಬಂತು, ಸುರಿಮಳೆ ಬಂತು. ಇದು ಚಿನ್ನು ಅಂತೇಳಿ. ಇಲ್ಲ ಸ್ವೀಟಿಂದ ಒಬ್ರು ಸ್ವೀಟಿ ಅಂತ ಹಾಕಿದ್ದಾರೆ. ಮತ್ತೆ ಒಂದು 4 ಕಮೆಂಟ್ ಚಿನ್ನು ಅಂತ ಬಂದಿದೆ ಕರೆಕ್ಟ್. ಇನ್ನು ಬರ್ಬೋದು ಕಮೆಂಟ್, ಅದು ಇವತ್ತು ವಿಡಿಯೋ ಅಪ್ಲೋಡ್ ಆದದ್ದು. ಸೊ ಇನ್ನು ಬರ್ತದೆ ಹಾಗೆ ಕಮೆಂಟ್ ಜಾಸ್ತಿ ಬರ್ತದೆ. ಇವತ್ತು ಹಾಕಿದಷ್ಟೇ ನಾನು ವಿಡಿಯೋ ಅಲ್ಲ. ಈಗ ನಾನು ಹೇಳುದು ಈ ವಿಡಿಯೋ ಬರೋಗೆ ಯಾವಾಗ ಆಗ್ತದೇನಾ ಆದರೂ ಹೇಳುದು ನಾನು. ಇದು ಪ್ರೆಸೆಂಟ್ ಮಾತಾಡೋದು ಹಾಗೆ. ಒಂದು ಪ್ಲೇಸಿಗೆ ಬಂದದಲ್ಲ, ಆದರೂ ತುಂಬ ಲಾಂಗ್ ಉಂಟು. ಮತ್ತೆ ನಿಮ್ಗೆ ಹೇಳ್ತೇನಲ್ಲ ಯಾಕೆ ನನಗೆ ಟೈಮ್ ಈಗಲೇ ಆಲ್ರೆಡಿ 6 ಗಂಟೆ ಆಗಿದೆ. ನಮ್ದು ಇನ್ನು ಅಲ್ಲಿ ಹೇಗೆ ಶೂಟಿಂಗ್ ಎಲ್ಲ ಹೇಗೆ ಬ್ರೈಟ್ ಬರ್ತದೆ ಅಂತ ಗೊತ್ತಿಲ್ಲ, ಆಗ್ತದ ಏನ್ ಕತೆ ಎಂತ ಅಂತ ಗೊತ್ತಿಲ್ಲ. ನಾವು ಇನ್ನು ಕೂಡ ರೀಚ್ ಆಗ್ಲಿಲ್ಲ, ತುಂಬಾ ಲೇಟ್ ಆಯ್ತು ಗೈಸ್. ನಿದ್ರೆ ಮಾಡಿ ಇವರು ನಿದ್ದೆ ಮಾಡಿದ್ರು ಮಧ್ಯಾಹ್ನ ಹಾಗೆ. ಮತ್ತೆ ಅಂತ ಹೇಳಿದ್ರೆ ಎಂತಪ್ಪ, ಸಬ್ಸ್ಕ್ರೈಬರ್ ಎಲ್ಲ ಆಗ್ತಾ ಇದ್ದೀರಿ, ಅದಕ್ಕೋಸ್ಕರ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳುದು. ಹೊಸದಾಗಿ ವಿಡಿಯೋ ನೋಡೋರು ಇದ್ದೀರಲ್ವಾ, ಅದಕ್ಕೋಸ್ಕರ ಹೇಳಿದ್ದು. ಅದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಆಯ್ತಾ. ಹಾಗೆ ಹೇಳಿದಕ್ಕೆ ಉಂಟಲ್ಲ ಸಬ್ಸ್ಕ್ರೈಬರ್ ಆಗ್ತಾ ಇದ್ದೀರಿ, ಸಂತೋಷ. ಹೊಸದಾಗಿ ವಿಡಿಯೋ ನೋಡೋರಿಗೆ ಅಂದರೆ ಗೊತ್ತಿರೋದಿಲ್ಲಲ್ಲ ಅವರಿಗೆ ಸಹ ಏನು ಎಂತ ನಾವು ಹೇಳ್ಬೇಕಾಗ್ತದೆ ಯೂಟ್ಯೂಬರ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ. ಹಾಗೆ ಅಂದರೆ ಲೈಕ್ ಬರ್ತದೆ ನಮಗೆ. ಈಗ ಲೈಕ್ ಏನಿಲ್ಲ, ಲೈಕ್ ಬರ್ತದೆ, ಕಮೆಂಟ್ಸ್ ಬರ್ತದೆ. ಒಂದು ಅವರು ಇಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಅವರು ಏನೋ ಒಂದು ಗೊತ್ತಿರೋದಿಲ್ಲ ಕೆಲವರಿಗೆ. ಎಲ್ಲರಿಗೆ ಹೇಳೋದಲ್ಲ, ಕೆಲವರಿಗೆ ಗೊತ್ತಿರೋದಿಲ್ಲ ಗೈಸ್. ಇನ್ನು ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಸುಮ್ಮನೆ ನಾನು ಇಲ್ಲಿ ಹಾಗೆ ಅಲ್ಲ. ನನಗೆ ಇಲ್ಲಿ ತುಂಬ ಟರ್ನ್ ಅಲ್ಲ, ಒಂಥರ ಆಗ್ತದೆ, ತುಂಬ ಟರ್ನ್ ಉಂಟು. ಮತ್ತೆ ಬ್ಯಾಂಗ್ಳೂರಿಗೆ ಬನ್ನಿ ಮೇಡಮ್ ಅಂತೇಳಿ ಒಬ್ರು ಕಮೆಂಟ್ ಹಾಕಿದ್ದಾರೆ, ಪ್ರಮೀಳಾ ಅಂತ. ಪಾಪ ಮೊನ್ನೆ 3 ಬಾರಿ ಕಮೆಂಟ್ ಹಾಕಿದ್ದಾರೆ ಅವರು. ಮೇಡಮ್ ಮಕ್ಕಳಿಗೆ ಈಗ ರಜೆ ಉಂಟಲ್ವಾ, ಬ್ಯಾಂಗ್ಳೂರಿಗೆ ಬನ್ನಿ ಅಂತ. ಪಾಪ ಅಷ್ಟು ಪ್ರೀತಿಯಿಂದ ಹಾಕಿದ್ದಾರೆ ನೋಡಿ. ನಾನು ಅವರಿಗೋಸ್ಕರ ಆದ್ರೂ ಬ್ಯಾಂಗ್ಳೂರಿಗೆ ಹೋಗುವ ಅಂತ ಹೇಳಿದ್ದೇನೆ, ಮೀಟ್ ಆಗುವ ಅಂತ. ನೋಡಿ ಅವರಿಗೋಸ್ಕರ ಆದ್ರೂ ಹೋಗುವ ಬ್ಯಾಂಗ್ಳೂರಿಗೆ. ನಮ್ಗೆ ತಿರ್ಗಾಡಿದಾಗೆ ಸಾಯ್ತಲ್ಲ. ನಾವೀಗ ರೀಚ್ ಆದೆವು. ತುಂಬ ಲಾಂಗ್ ಉಂಟು ಇಲ್ಲಿ, ಯಾಕಂದ್ರೆ ನಮಗೆ ನಿಮ್ಗೆ ಗೊತ್ತುಂಟಲ್ಲ ಸೀನರಿ ಎಲ್ಲ ಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಬಂದ ತುಂಬ ಲೇಟ್ ಆಯಿತು ಗೈಸ್. ಹಾಗೆ ಕತ್ತಲೆ ಕೂಡ ಆಯಿತು. ಮತ್ತು
ಅಷ್ಟೊಂದು ಕ್ಲಾರಿಟಿ, ನಾವು ಮೇಲೆ ಮಾಡಿದ ರೀಲ್ಸ್ ಒಳ್ಳೆದಾಗಿದೆ, ತುಂಬ ಶೂಟಿಂಗ್ ಚೆಂದ ಆಗಿದೆ. ಮತ್ತೆ ಇಲ್ಲಿ ಕೆಳಗೆ ಬರಬಾರ್ದಿತ್ತು, ನಾವು ಇಲ್ಲಿ ಬಂದು ಸ್ವಲ್ಪ ಫೈಲ್ ಆಯಿತು. ಯಾಕಂದ್ರೆ ಇಲ್ಲಿ ಫುಲ್ ಕ್ಲಾರಿಟಿ ಹೋಯ್ತು ಕ್ಯಾಮರಾದು, ಅಲ್ಲಿ ಮೇಲೆ ನಾವು ಮಾಡಿ ನಾನು ಇವರ ಹತ್ರ ಹೇಳಿದೆ ಇಲ್ಲಿ ಮಿಸ್ಟ್ ಎಂತ ಹೋದ್ರು, ನಾನು ಹೇಳಿದೆ ಇವರ ಹತ್ರ ಬೇಡ ಹೋಗುದು ಕೆಳಗೆ, ನಾವು ಅಲ್ಲೇ ಮಾಡ್ತಿದ್ರು ಉಂಟು, ಫುಲ್ ಒಳ್ಳೆ ಟಾಪ್ ಆ್ಯಂಡ್ ಟಾಪ್ ಆಗಿದೆ ಮೇಲೆ ಮಾಡಿದ್ದು. ಮತ್ತೆ ಇಲ್ಲೊಂದು ಕೆಲವು ಸೀನಿಗೆ ನಾವು ಇಲ್ಲಿ ಶೂಟಿಂಗ್ ಲಾಸ್ಟ್ 2 ಸೀನ್ ಇಲ್ಲಿ ಬಂದಿದ್ದೇವೆ. ಮತ್ತೆ ಈಗ ಟೆಂಪಲ್ಗೆ ಹೋಗುವ ಫ್ರೆಂಡ್ಸ್, ಅಲ್ಲಿ ಟೆಂಪಲ್ಸ್ ಉಂಟು, ಮೇಲೆ ಉಂಟು ಗೈಸ್. ಹಾಗೆ ಇವರಿಗೆ ಟೆಂಪಲ್ ಉಂಟು ನೋಡಿ, ಇಲ್ಲಿ ಬೆಟ್ಟದಲ್ಲಿ ಉಂಟು ಶಿವನ ದೇವಸ್ಥಾನ. ಈಗ ಅಲ್ಲಿ ಹೋಗ್ತಾ ಇದ್ದೇವೆ ನಾವು, ಬನ್ನಿ ಹೋಗುವ. ನಿಮಗೆ ಸಹ ಪ್ರಾರ್ಥನೆ ಮಾಡು. ಈಗ ನಾವು ಟೆಂಪಲ್ಗೆ ಬಂದು ರೀಚ್ ಆದ್ವಿ ಫ್ರೆಂಡ್ಸ್. ಪೂಜೆ ಎಲ್ಲ ಆಯಿತು, ನಾವು ಬರೋದು ಸರಿಯಾದ ಸಮಯ. ಹಾಗೂ ಭಟ್ರನವರು 3 ದೇವರಿಗೆ ಪೂಜೆ ಮಾಡಿ ನಮಗೆ ಪ್ರಸಾದ ಎಲ್ಲ ಕೊಟ್ಟು, ಈಗ ದೇವಸ್ಥಾನದ ಬಾಗಿಲು ಕ್ಲೋಸ್ ಮಾಡ್ತಾ ಇದ್ದಾರೆ. ಈಗ ಆಯ್ತಲ್ಲ, ಪೂಜೆ ಎಲ್ಲ ಆಯಿತು, ದೇವಸ್ಥಾನ ಬಂದಾಯ್ತು ನೋಡಿ. ಶಿವ ದೇವಸ್ಥಾನ ಆಯ್ತಾ, ಸೋಮನಾಥೇಶ್ವರ ದೇವಸ್ಥಾನ ಬಾವೂರು. ಮತ್ತೆ ನಾವೀಗ ಕತ್ತಲಲ್ಲಿ ಏನು ಕಾಣಲಿಕ್ಕಿಲ್ಲ ಗೈಸ್, ನೋಡಿ ಬರುವ ಎಲ್ಲ ಕಡೆ ಏನಂತಲ್ಲ ಗೈಸ್, ಇದೇ ನೋಡಿ ಸೀನರಿ ಉಂಟು, ಒಳ್ಳೆದುಂಟು, ಮಾತ್ರ ಚಂದ ಉಂಟು. ಬನ್ನಿ ಒಮ್ಮೆ ಭೇಟಿ ಮಾಡಿ, ಒಳ್ಳೆ ಪೀಸ್ ಉಂಟು, ಒಳ್ಳೆ ಗಾಡಿ ಉಂಟು. ಮತ್ತು ಈ ತುಂಬ ಇರ್ತಾರಲ್ಲ, ತುಂಬ ಡಿಪ್ರೆಷನಲ್ಲಿ ಇರುವವರಿಗೆ ಇದು ಒಳ್ಳೆಯದು ಅಂತ ಹೇಳಿದೆ. ಪ್ರಕೃತಿಯ ನಿಸರ್ಗದಲ್ಲಿ ಒಂದು ದೇವಸ್ಥಾನ ಅಲ್ಲ, ಹೌದು, ಪ್ರಕೃತಿಯ ಒಂದು ನಿಸರ್ಗಧಾಮದಲ್ಲಿ ಒಂದು ದೇವಸ್ಥಾನ ಒಳ್ಳೆದಾಗ್ತದೆ, ಖುಷಿ ಆಗ್ತದೆ. ಇನ್ನು ಹಿಡಿಯೋದು ಕಾಲು ಅಲ್ಲಿ ಹೋಗಬೇಡ, ಇದು ಇದು ನೇತ್ರಾವತಿ ನದಿ. ನಂಗೆ ಅರಳು ಮರಳು ಆಗ್ತುಂಟು ಈಗ ಇಲ್ಲಿ ನಡ್ಕೊಂಡು ಹೋಗ. ನಿಮ್ಮ ಬ್ಲಾಗರಿಗೆ ಹೆದರಿಕೆ ಫ್ರೆಂಡ್ಸ್, ಹೆದರಿಕೆ. ಪೋಡಿಗೆ ಅಪ್ಪನರಿಗೆ ಯಾವ ರೋಡಲ್ಲಿ ನಾವೀಗ ಹೋಗ್ತಿದ್ದೇವೆ. ಚೂರು ಆಚೆ ಜಾರಿದ್ರೆ ಡಿಬ್ಬ ಪಾತಾಳ, ಆಚೆ ಜಾರಿದ್ರೆ ಮಾಡಿದ್ರು ನೀರಿನ ಅಲ್ಲಿಂದಲೇ ಬರ್ಬೋದು, ದೇವಸ್ಥಾನ ಒಳಗಿಂದಾನೆ ನೋಡಿ. ಅವರಲ್ಲಿದ್ದಾರೆ ಹೆದರಿಕೆ ಆಗುವವರು ನೋಡಿ, ಅಲ್ಲಿ 1 ಮೈಲ್ ದೂರ ನಿಂತಿದ್ದಾರೆ. ಅದು ಬಾವಿ ಫ್ರೆಂಡ್ಸ್, ತುಂಬ ಡೀಪ್ ಹೇವೋ ನೋಡಿ ಫ್ರೆಂಡ್ಸ್. ಇದು ಹೂ ಚಂದ ಅಲ್ಲ, ಇದು ಹೀಗೆ ಮಾಡೋದು, ಹೀಗೆ ಇದೆಂತಲ್ಲಿ ಅದು ಸೌಂಡ್ ಆಗ್ತದೆ ಸೆ, ಆಗ ಆ ಥರ ಸೌಂಡ್ ಆಗ್ತದೆ. ಸೂಪರ್ ಹೂವು ತುಂಬ ಉಂಟು ಇಲ್ಲಿ, ಶಿವನಿಗೆ ಇಷ್ಟವಾದ ಹೂವು.